ಗಾಜ್ ಪೀಸ್ಗಳು ಹಂಗೆ ಬಂದು ಚುಚ್ಕೊಂಡ್ಬಿಟ್ಟು ಮೇಲೆ ಹೋಗ್ಬಿಡ್ತೀಯ. ಸಂಧ್ಯಾ ಕ್ರೈಯಿಂಗ್ ಇನ್ ದ ಕಾರ್ನರ್. ಹಲೋ, ಗುಡ್ ಈವ್ನಿಂಗ್ ಗೈಸ್. ಆಕ್ಚುಲಿ ಏನಾಯ್ತಂದ್ರೆ ಇಂಟ್ರೊಡಕ್ಷನ್ ಕೊಡೋದು ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಇವಾಗ ಕೊಡ್ತಾ ಇದೀನಿ. ಸೊ ಈ ವ್ಲಾಗ್ ಅಲ್ಲಿ ನೀವೇನ್ ನೋಡ್ಬೋದು ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ, ಕರೆಕ್ಟ್. ಸರ್ವರಿಗೂ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನೀವೇನೇನ್ ನೋಡ್ತೀರಾ ಅಂದ್ರೆ, ನಾನು ತೇಜ ಎಷ್ಟು ಕಿತ್ಲಾಡಿದೀವಿ ಅಂತ ನೋಡ್ತೀರಾ. ಮತ್ತೆ ನನ್ಗೆ ಫೈನಲಿ ಅವನ ಮೇಲೆ ಇದ್ದಿದ್ದ ದ್ವೇಷನ ತೀರ್ಸ್ಕೊಂಡೆ. ಅಂದ್ರೆ ಇನ್ನೂ ಕಂಪ್ಲೀಟ್ ಆಗಿ ತೀರ್ಸ್ಕೊಂಡಿಲ್ಲ, ಇನ್ನೂ ಇದೆ. ಬಿಕಾಸ್ ನಮ್ದು ಒಂಥರ ಆವಿನ ದ್ವೇಷಗಿಂತ ಜಾಸ್ತಿ ನಮ್ದು. ಆವಿನ ದ್ವೇಷ 12 ವರ್ಷ, ನನ್ ದ್ವೇಷ ಅವ್ನ್ ಬದುಕಿರೋ ತನಕ. ಓಕೆನಾ? ಸೊ ಅಂದ್ರೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಬಿಟ್ಟಿದ್ದೀನಿ ತೇಜಾಗೆ. ಸೊ ಈ ವಿಡಿಯೋ ಪೂರ್ತಿ ನೋಡಿ, ಸಖತ್ ಎಂಟರ್ಟೈನಿಂಗ್ ಆಗಿದೆ, ಅದ್ರ ಗ್ಯಾರಂಟಿ ನನ್ ಈ ವ್ಲಾಗ್ಗೆ. ಸೊ ನೋಡ್ಕೊಂಬನ್ನಿ. ಇವಾಗ ಫಸ್ಟ್ ನಾನು ಜಾಕೆಟ್ ಹಾಕೊಂತ ಇದ್ದೀನಿ. ತೇಜ ಅನ್ಕೊಂಡು ನೋಡಿ, ಸೈಜ್ ದಿಂದ ಆಗಲ್ಲ ಕಣೆ, ಸ್ಮಾಲ್ ಇದೆ ಅಂತ ಇದೆ ಅಂತ. ಶೂ ಹಾಕೊಂಡೆಲ್ಲ ಆಟ ಆಡಕ್ ಹೋಯ್ತಾ ಇದೆಯಾ ನೀನ್, ಒಳ್ಳೆ ಕ್ರಿಯೇಟರ್. ಇದು ದೊಡ್ಡದಾಗುತ್ತೆ ನನಗೆ, ನಂಗೆ ಗೊತ್ತು. ಯಾವ ಸೈಜ್ ಎಷ್ಟೇನೆ ಅದು? ಹೌದು, ಎಸ್ ಕೂಡ ಚಿಕ್ಕದಾಗುತ್ತೆ ಅಂದ್ರೆ ಏನ್ ಹೇಳೋದ್ ನೀವು? ಅಲ್ಲ ಈ ಕಡೆ ಕೈ ಗೊತ್ತಿಲ್ಲ ನಿಂಗೆ, ಎಲ್ಲ ಕಲ್ತಾ ಮೇಲೆ ಇದೇನಾ ಲಾಸ್ಟ್ ಸೈಜ್? ಇನ್ನೇನು ಅದೇ ರ್ಯಾಷನ್ ಇಲ್ಲ. ತೇಜ ಹಿಂಗೂ ಮಾಡು, ಹಿಂಗ ಹಾರಿಜಾಂಟಲ್. ಇದೇನು ಹಾರಿಜಾಂಟ್ಲು? ಅಯ್ಯೋ ಸಾರಿ, ವರ್ಟಿಕಲ್. ಸಂಜೆ ಒಂದ್ ಹೇಳ, ಏನೋ ಅಲ್ಲೊಂದು ಬಟನ್ ಹಾಕೊಂಡು ಮರ್ತಕೊಂಡಿದ್ದೀನಿ. ಅದ್ ಹಾಕಿಲ್ಲ ಅಂದ್ರೆ ಗಾಜ್ ಪೀಸ್ಗಳು ಹಂಗೆ ಬಂದು ಚುಚ್ಕೊಂಡ್ಬಿಟ್ಟು ಮೇಲೆ ಹೋಗ್ಬಿಡ್ತೀಯ. ಮೇಲೆ ಕಲ್ಸದ್ರಲ್ಲೇ ಇದೆಯಾ ನಂಗೆ ಯಾಕೋ. ಅದು ಮೊನ್ನೆ ರೀಲ್ ಪೋಸ್ಟ್ ಆದಾಗಿಂದ ನನಗೆ ಇಲ್ಲ ಕಣೆ, ನೀನ್ ಅಜ್ಜಿ ಯಾವಾಗ್ಲೂ ಅದೇ ಯೋಚನೆ ಇರ್ತೀಯಲ್ಲ ಇಲ್ಲಿ. ನಾನು ಈ ಸೇಫ್ಟಿ ಹೇಳ್ದೆ ಕಣೆ. ನಂಗೆ ಯಾಕೋ ಇವ್ನ ನಾನು ಎತ್ಬಿಡ್ತಾನೆ ಅನ್ನೋ ಎಲ್ಲಾ ಸಾಧ್ಯತೆಗಳು ಕಣೆ. ಏನ್ ಬೈ ಇವಳು? ಸಂಧ್ಯಾ ಕ್ರೈಯಿಂಗ್ ಇನ್ ದ ಕಾರ್ನರ್. ನಾನು ಈ ಸೇಫ್ಟಿನ ಪ್ರಿಯಾರಿಟೈಸ್ ಮಾಡಿ ಅದನ್ನ ಹೇಳ್ದೆ. ಪ್ಲೀಸ್ ಡೋಂಟ್ ಸ್ಪೀಕ್. ಹಾ, ಈಗ ನಾನು ಶೂಸ್ ಹಾಕೊಂತ ಇದೀನಿ. ಈ ಶೂಸ್ ನಂಗೆ ಅರ್ಧ ಕಾಲ ಅರ್ಧ ಕಾಲ ಕವರ್ ಆಗೋಗ್ತದೆ. ಎಸ್ ಬ್ರೋ, ಆಯ್ತೇನೆ. ಅದೆಷ್ಟೊತ್ತು ಅಂತ ಒಂದು ಗ್ಲೌಸ್ ಹಾಕಂತೀಯ ಗೊತ್ತಾ ನೀನು? ಓಯ್, ನಿನಗೆ ಅಡ್ವೈಸ್ ಮಾಡಿದ್ರೆ ಅಡ್ವೈಸ್ಗಳನ್ನ ಕೇಳು. ರೆಸ್ಪೆಕ್ಟ್ ಇಲ್ಲ ನನಗೆ, ಅದು ವಿಡಿಯೋ ಮಾಡಲ್ಲ ಹೋಗಿ. ರೆಸ್ಪೆಕ್ಟ್ ಇಲ್ಲ, ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀನಾ? ನಾನು ಈ ಕಡೆ ಬೇಜಾರು ಮಾಡ್ಕೊಂಡಿದ್ದೀನಿ. ಗೂಬೆ ಕೋನ ನನಗೆ ಹಿಂಗ್ ಅಂದಿದ್ದಿಲ್ಲ. ಬಿಡ್ತಾ ಇದ್ದೆ ಅಲ್ಲ. ಬೇರೆಯವ್ರು ಯಾರು ಗಂದಿದ್ರು ಯಾವ್ದೋ ಕೆರೆನೋ ಬಾವಿನೋ ನೋಡ್ಕೊಂತಿದ್ರು. ನಿನ್ ಕಟ್ಟಿ ಪಿಂಡ ಇನ್ನೂ ಬದುಕ್ಬೇಕಲ್ಲ ನೀನು. ಸೊ ಇವಾಗ ನಾನು ಕೆರೆ ಬಾವಿ ಎದ್ರು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ. ಇಲ್ಲೆಲ್ಲೂ ಇಲ್ಲ. ನೀನು ಸೂಸೈಡ್ ಕಮಿಟ್ ಮಾಡ್ಕೊ ಅಂತ ಹೇಳೋದು ಅಫೆನ್ಸ್ ಗೊತ್ತಾ ನೀನು? ಲಾಸ್ಟ್ ಸ್ಟೂಡೆಂಟ್ ಅಲ್ವಾ? Excuse me, Your Honor. According to Indian Pencil Code. ಗೈಸ್, ಇವಳು ಎಷ್ಟು ಟೈಮ್ ತಗಂತ ಇದ್ದಾಳೆ ಅಂದ್ರೆ, ಇವಳು ರೆಡಿ ಆಗೋ ಈ ಒಂದು ಟೈಮಲ್ಲಿ ನಾನು ಹೋಗಿ ಆಟ ಆಡ್ಕೊಂಡು ಬಂದ್ಬಿಡ್ತಾ ಇದ್ದೆ. ಇಲ್ಲಿ ಟೈಮ್ ತಗಂತ ಹೇಳು. ಇವಾಗ ನೋಡಿ, ಇದಕ್ಕೊಂದು ಅರ್ಧ ಗಂಟೆ ತಗಂತೇಳಿ. ಇವಾಗ ಇದೆಲ್ಲ ಸೇಫ್ಟಿ. ಆಕ್ಚುಲಿ ಇದನ್ನ ಇವ್ರು ಹಾಕ್ತಿರೋದಕ್ಕೆ ಬೇಗ ನಡೀತಾ ಇದೆ. ಇವಳು ಹಾಕೊಂಡಂಗಿದ್ರೆ ಅರ್ಧ ಗಂಟೆ ಆಗ್ತಾ ಇತ್ತು. ಫೋನ್ ಮಾಡಿ ಇದು ನಾನು ಕೇಳಿದ್ದು. ತೇಜ
ಅನ್ಕೊಂಡು ನಾನು ಫಸ್ಟ್ ಡಬ್ 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 ಬಂದಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಬೀರ್ ಬಾಟ್ಲ್ ನೋಡ್ತಾ ಇದ್ದೀನಿ. ನಿಜ ನಾನು ಫಸ್ಟ್ ಟೈಮ್ ನೋಡ್ಬೇಕು ಬೀರ್ ಬಾಟ್ಲ್. ಫಸ್ಟ್ ಟೈಮ್ ನೋಡ್ತಾ ಇದ್ಯಾ? ಇಲ್ಲ ಹತ್ರದಲ್ಲಿ ನೋಡ್ತಾ ಇದ್ಯಾ? ಏನ್ ಡೌ ಮಾಡ್ತಾರೆ ಅಂದ್ರೆ ನಾನು ನೋಡಿ ಇಟ್ಕೊಂಡು ಅದು ಫಸ್ಟ್ ಟೈಮ್ ಈ ತರ ಕುಡ್ಕ ಅನ್ಕೊಂಡ್ಬಿಟ್ಟೆ ಗೈಸ್. ಇವಾಗ ಸನ್ನಿಗೆ ಗನ್ ಹಿಡಿಯಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಾನು ಗನ್ನಲ್ಲಿ ಹೇಗೆ ಶೂಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡ್ತಾನೆ, ಆಮೇಲೆ ನಾನು ಮಾಡ್ತೀನಿ ಅಷ್ಟೇ. ಎವ್ರಿ ಅಟೆಂಪ್ಟ್ ಇಸ್ ಅನ್ ಅಟೆಂಪ್ಟ್ ಟು ಸಕ್ಸಸ್. ಗೊತ್ತಾ ಸರ್ ಅದ್ರ ಅರ್ಥ ನಿಮಗೆ? ಎವ್ರಿ ಅಟೆಂಪ್ಟ್ ಇಸ್ ಅನ್ ಅಟೆಂಪ್ಟ್ ಟು ಸಕ್ಸಸ್. ಫಸ್ಟ್ ಫೇಲ್ ಆದ್ರೆ ಸೆಕೆಂಡ್ ಸಕ್ಸಸ್ ಆಗಿದೆ ಅಂತ ಅರ್ಥ. ನೀನು ನೋಡಿಲ್ಲ ಏನ್ ಯಾವ್ದು ಬೇಕೇ ಇವಾಗ ನಾನು ಹೇಳ್ತೀನಿ. ತೇಜ ಅದನ್ನ ನೋಡಿದ್ರೆ ತೇಜ ಅದನ್ನ ನೋಡಿದ್ರೆ ನಿಂಗೆ ಏನಾದ್ರು ನಗಿಸ್ಕೊಡ್ತೀನಿ ಆಯ್ತಾ? ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ನೋಡಿದ್ರೆ ನಾನು ಕರೆಕ್ಟಿಗೆ ಕೊಡ್ತೀನಿ. ನೀನು ನನ್ನ ಕೈ ಕಡೆ ಅಲ್ಲಿ ಕರೆಕ್ಟ್ ಕೆಲ್ಸ ನೀನು ಏನಾದ್ರೂ ನಾನು ಹೇಳಿದ್ರೆ ನೋಡಿದ್ರೆ ನಾನು ಕೊಡ್ತೀನಿ. ಸರಿ. ಏನ್ ಕೊಡ್ತೀಯಾ? ಇನ್ನೊಂದು ಕೊಡಲೇನು ಈಗ ತಿನ್ನು ತಗೋ ತಿನ್ನು. ಇದು ಏನ್ ಕೊಡ್ತೀಯಾ? ಅವೆಲ್ಲ ಹೇಳಕ್ಕಾಗಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಸರಿ ಹೊಡಿತೀನಿ. ಶೂಟ್ ಮಾಡಿದ್ರೆ ಶೂಟ್ ನೋಡಿ ಸೀದಾ ಹೊಡಿತೀನಿ. Let's make it more difficult, guys. ನಿಮಗೆ ಹೊಡಿತಾನ? ನಿಮಗೆ ಹೊಡಿತಾನ? ಏನು ಅಪ್ಪ ಆಗಿದ್ದೀನಿ. ಇವಾಗ ಹೊಡಿತಾನ ತೇಜ. ತೇಜ ಹೊಡಿತೇಜ. ಇವಾಗ ಲೆನ್ಸಲ್ಲಿ ಹೊಡಿತೀನಿ ನೋಡಿ. ಹೊಡಿಯೋದೇನಿಲ್ಲ, ಖಾಲಿ ಬಿಲ್ಡಪ್. ಕಾವ್ 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 ಖಾಲಿ ಪಲಾವ್. ಅವ್ರು ಒಳ್ಳೆ ಹೊಡ್ಸ್ಕೊಂತಿರೋದಲ್ಲ, ಅಲ್ಲಿ ಏನಾದ್ರೂ ಹೊಡೆದಿಲ್ಲ ಅಂದ್ರೆ ಸೇಮ್ ಸೇಮ್ ಪಪ್ಪಿಂಗ್ ಸೇಮ್ ಆಗುತ್ತೆ. ತೇಜ ನೋಡಿದ್ರೆ ಸತ್ತೋಗ್ತಾನೆ. ಸ್ವಲ್ಪ ಬಿಲ್ಡಪ್ ಕೊಟ್ಬಿಡೋಣ ಹೋಗ್ಲಿ. ಸುಮ್ನೆ ತೇಜಗೆ ಓಸಿ ಬಿಲ್ಡಪ್ ಕೊಟ್ಬಿಟ್ಟೆ ಅನ್ಸ್ತಿದೆ ನನಗಂತೂ. ಇವಾಗ ಆಕ್ಚುಲಿ ಫಸ್ಟ್ ಒನ್ ಟ್ರಯಲ್. ಇವಾಗ ಹೊಡಿತೀನಿ ನೋಡ್ರಿ. ರಿಯಲ್ ಕೊಡ್ಬೇಕು ನಾನು ಬರ್ತದೆ. ಹೊಡ್ಬಿಟ್ರೆ ನೋಡೋಣ. ಹೊಡಿಯೋ ಬರೋಣ ಅಂತ ಹೇಳ್ಬಿಡು. ಗಣ್ಣೆ ಕರೆಕ್ಟ್ ಆಯ್ತಾ ಅಂತ ಅವ್ರ ಹತ್ರ ಕೇಳ್ತವನೆ. ಕುಣಿಯಕ್ ಬರ್ತಿರೋನು ನೆಲ ಡೊಂಕಂದಂತೆ. ಹಂಗಾಯ್ತು ನಮ್ ತೇಜನ್ ಕತೆ. ಈ ಟೈಮ್ ಮಾಡಿಲ್ಲ ಅಂದ್ರೆ ಬಿಟ್ಬಿಡು ಆಯ್ತಾ? ಡಿಫಿಕಲ್ಟ್ ಬೇರೆ ಹೋಗಿದ್ದೆ ನಾನು ಅದಕ್ಕೆ. ನಾರ್ಮಲ್ ಕಡಲಿಗೆ ಹಂಬಲಿಸಿದೆ ಮನ. ನೋ ಯೂಸ್. ಇವಾಗ ನಾನು ಹೊಡಿತೀನಿ ನೋಡು. ನಾನು ಟ್ರೈ ಮಾಡ್ತೀನಿ. ನಾನು ಹೋಗ್ಸ್ಕೊಳ್ಳಲ್ಲ ನಾನು ಮಾಡ್ತೀನಿ ಅಂತ, ಬಟ್ ಟ್ರೈ ಮಾಡ್ತೀನಿ. ಸತ್ರ ಏನಾಗಿಲ್ಲ. ಬಾರಲು ಬಾರ ಬಾರ ಬಾರ. ಈ ವೇಷಕ್ಕೆ ಅಲ್ಲದ ಹೇಳ್ಕೊತ ಕಾಮಿಡಿ ಹೋಗ್ಬಿಟ್ಟು ನಾನು ನಿನ್ ಡಿಫಿಕಲ್ಟ್ ಮಾಡಕ್ಕೆ ಹಿಂಗ್ ಮಾಡು. ಲಾಸ್ಟ್ ಟೈಮ್ ಬಂದ ಕೊಡ್ತೀನಿ ನಾನು. ಏನು ಆಗಿದೆ? ಇಲ್ಲ ಹಂಗೆ ಹೋಗಿ ಹೊರಗಡೆ. ನೀವು ಶೂಟ್ ಮಾಡಿದ್ರು. ವೆರಿ ಹ್ಯಾಪಿ. ಚೆನ್ನಾಗಿದೆ ಇದು. ಮೊನ್ನೆ ಹೆಂಗ್ ಹೊಡೆದ್ರು ಹಂಗೆ ಹೊಡೆದೆ ಬ್ರೋ. ಚೇಂಜ್ ಆಗಿದೆ. ಅವತ್ತು ನಿಮ್ ಡೇ, ಇವತ್ತು ಅವ್ರ ಡೇ. ನಂಗೆ ಗೊತ್ತಾಗ್ತಾ ಇದೆ ಏನೋ ಹೇಳ್ತಿದ್ದೀನಿ.
ಇದೆಲ್ಲ ಪುಕ್ಸೆಟ್ ಯಾರು ಆರಾಮ ಹೊಡಿತಾರೆ, ನಾನೇ ಒಂದೇ ಮಾಡೋದು ಅದು ನೋಡಿ. ಒಂದು ಹೊಡೆದ ಕರೆಕ್ಟಾಗಿ ಫೋಕಸ್ ಮಾಡಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅಲ್ಲ, ನಾನು ಹೊಡೆದಿದ್ದಕ್ಕೆ ಇವಾಗ ಮರ್ಯಾದೆ ಇಲ್ಲ. ಯಾವ್ದೋ ಫಸ್ಟ್ ಶಾರ್ಟ್ ಹೊಡೆದ್ಬಿಟ್ರು ಅಂದ್ಬಿಟ್ಟು ಖುಷಿ ಆಗೋದು. ಹೇಳ್ಬಿಟ್ಟು ನಾನು ಅಂತ ಮಾಡ್ಬೋದು. ವೆರಿ ಹ್ಯಾಪಿ. ಸೊ ಏನು ಆನಂದ ಅಲ್ವಾ ಸಡಗರ ಇನ್ನೊಂದು ನೀನು ಹೊಡೆಯೋದ್ರಲ್ಲೇ 3 ಶಾಟ್ ಹೊಡೆದೀನಿ, ಅದು ನೋಡಿದ್ರೆ ನೋಡು. ಫಸ್ಟ್ ಯಾಕೆ ಹೊಡೆ ಫಸ್ಟ್ ಆಗಬೇಕಿತ್ತು ನೀನು ಆಯ್ತು. ಅಲ್ಲೋ ಹೊಡಿದ ಬಾಟ್ಲು ತಿರುಗಿಸ ಅಭ್ಯಾಸ ಇದಾಗಿದೆ. ಆ ಡ್ರಮ್ ಹಿಂದೆ ರೀ, ಆ ಡ್ರಮ್ ಹಿಂದೆ ಹಂಗಲ್ಲ ಬ್ರೋ. ಅಷ್ಟೇ. ನಾನು ಆ ಕಡೆ ಹೋಗ್ತೀನಿ. ಏಟ್ ಕೊಡ್ಬಿಡೋದು ನಮಗಲ್ವ, ಅದಕ್ಕೆ ತೇಜು ಬ್ರೋಗ್ ಹಾಕಿ ಹೆದರ್ಕತ್ತಾರೆ. ಏ ಹೊಡೆದ್ಕಿಡ್ತೀರೋ, ಕೈ ಚುಚ್ಕೊಳತ್ತೆ. ಒಂಚೂರು ಮುಂದಕ್ಕೆ ಹೋಗಿ ನಿಮಿಷ ಹೈಟಿಗೆ. ಬ್ರೋ ಇದ್ ಕಡೆ ಬನ್ನಿ ಬ್ರೋ. ಆಯ್ಕೊ ಬರ್ತಾರೆ. ಹಾಕಿ ನೀವೊಂದು ಹಂಗೆ. ಏನಾಗಿಲ್ಲ, ಇಲ್ಲಿವರೆಗೂ ಬಂದೈತಲ್ಲ ಮರ ಗ್ಲಾಸು. ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬಚ್ಚಿಟ್ಟು ಭ್ರಮೆ.
ಏನು ಅಂದ್ರೆ ನನ್ನ ಕೋಪ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಮನ್ಸೋಡಿ ಹೋಗಿರಲ್ಲ. ಅದೇ ಎಕ್ಸಾಂಪಲ್ ರಿಯಾಲಿಟಿ ಅಂತ ನನ್ನ ಕೋಪ ಎಷ್ಟೇ ಸ್ಟ್ರಾಂಗ್ ಆಗಿದ್ವಿ, ಎಷ್ಟೇ ಹಾರ್ಮಿಂಗ್ ಆಗಿದ್ವಿ, ಸರಿ ನಾನು ಆ ಕಡೆ ಇದ್ದೀನಿ. ಆಕ್ಚುಲಿ ಯಾಕೆ ಹೊಡೆದಾಗುತ್ತೆ ಅಂತ ನಾನು ಟಫ್ ಬಿಟ್ಟೆ ನೋಡಿ ಹೋಗ್ತಾ ಇದ್ದಾರೆ. ನಮ್ಮ ಕೈ ಸೈಡ್ ಬರ್ಸ್ತಾ ಹೌದಾ? ನಾನು ಪಾಠ ಮಾಡ್ತಿದ್ದೀನಿ. ಅಲ್ಲಿ ನೋಡ್ಕೊಳ್ಳಿ ಏನೋ ಹೊಡ್ಕೊಂಡ್ರ ಮಗಳಿಗೆ. ಇಲ್ಲ ಇಲ್ಲ ಇವಾಗ ನಾವು ಟ್ರೈನಲ್ಲಿ ಟಿವಿ ನೋಡಿತಾ ಇದ್ದೀವಿ. ತೇಜ ಅನ್ಕೊಂಡು ಆಕ್ಚುಲಿ ತೇಜ ಅಲ್ಲ ಗೈಸ್, ನಾನು ಅನ್ಕೊಂಡೆ ತೇಜ ಈ ಭಾಗ ನಂದು, ಈ ಭಾಗ ಇಷ್ಟು ನಂದು, ನಂದು ಈ ಭಾಗ. ಇಲ್ಲಿ ತೇಜ ಫೋಟೋ ಹಾಕ್ಬಿಟ್ಟು ಇಲ್ಲಿ ಹೊಡೆದಿದ್ರೆ ಏನ್ ಮಸ್ತ್ ಆಗಿರ್ತಿತ್ತು. ಗೈಸ್ ಇವಾಗ ಇದನ್ನ ಹೊಡಿತಾ ಇದೀವಿ, ಇದ್ರಲ್ಲಿ ಹೊಡಿತಿದೀನಿ. ತೇಜ ತಲೆ ನೋಡಿಬೇಕು, ತೇಜ ನಿನ್ ತಲೆನ ಏನ್ ಮಸ್ತಾಗಿರುತ್ತೆ. ಹಾ, ತೇಜ, ಸುದೀಪು, ಸುಹೇಲು, ಅನೀಶ್ ಅವರು. ನಾನು ನಿಮ್ಮನ್ನ ಲಡ್ಡು ಅನ್ನಲ್ಲ, ಅನೀಶ್ ಅವರು ಅಂತೀವಿ. ಯಾ ಅನೀಶ್ ಅವ್ರಿಗೂ ಒಂದ್ ಹೆಸರು ಅಲ್ಲ ಅಂತ 2 ಹೆಸರು ಬೇರೆ ಇದೆ. ಅನೀಶ್ ಒಂದು ಮತ್ತೆ ಇನ್ನೊಂದು ದರ್ಶನ್. ಅದೆಲ್ಲ ಬಿಟ್ಬಿಟ್ಟು ಲಡ್ಡು ಅಂತೆ. ಜನಗಳಿಗೆ ಬುದ್ಧಿನೇ ಇಲ್ಲ. ಓಕೆ ಗೈಸ್, ಇವಾಗ ಹೋಗೋಣ. ಇವ್ರಿಗೆ ಜಾಸ್ತಿ ಎಕ್ಸಸ್ ಇರ್ಬೇಕೇನೋ, ಅದಕ್ಕೆ ಹೆವಿ ಎಕ್ಸ್ ಇದಾರಲ್ಲ, ಅದಕ್ಕೆ ಜಾಸ್ತಿ ಹೊಟ್ಟಿದ್ದು ಆ ಟಿವಿನ ನೀನು ಮತ್ತೆ ತೇಜ. ನಮ್ಮ ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಅಲ್ಲ, ಯಾಕೋ ನಿಮಗೆ ಎಕ್ಸ್ಗಳು ಜಾಸ್ತಿ ಇದೆ ಅನ್ಸುತ್ತೆ. ವಾಚಿಕಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಗೈಸ್, ಈ ತರ ನಾವು ಟಿವಿನ ಸ್ಟಾರ್ಟ್ ಬದಲ್ ಮಾಡಾಕ್ಬಿಟ್ಟಿದೀವಿ. ಸೂಪರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಹಿಡ್ದೆ ಬ್ರೋ.
ಈ ವಿಡಿಯೋ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತು. ಸೊ ಅದೇ ಖುಷಿಗೆ ಒಂದು ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಅಂಡ್ ತೇಜ ಜೊತೆ ಬ್ಲಾಗ್ ಮಾಡಿ ಸೊ ಫೈನಲಿ ಬ್ಲಾಗ್ ಮಾಡಿದೀನಿ. ಆಲ್ಮೋಸ್ಟ್ ಕಮೆಂಟ್ ಅಲ್ಲಿ ಏನೇನ್ ಸಜೆಷನ್ ಬರುತ್ತೋ ಎಲ್ಲಾನು ಫುಲ್ಫಿಲ್ ಮಾಡ್ಕೊಂಡ್ ಬರ್ತಾ ಇದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೀವು ಕಮೆಂಟ್ ಹಾಕಿರೋದ್ರಲ್ಲೇ ಯಾವ್ದೋ ಒಂದ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ವಾಚ್ ಮೈ ಚಾನಲ್. ಮತ್ತೆ ಯಾವಾಗ್ಲೂ ಹೇಳ್ತೀನಲ್ಲ, ನಾಳೆ ವಿಡಿಯೋದಲ್ಲಿ ಸಿಗೋಣ. ಈ ನಿಮ್ಮ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ಸಿಗುವ. ಬಾಯ್.